ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟೀಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸತತ 4 ಗಂಟೆಗಳಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರ್ ಜಯಂತ್ಗೆ ವಿಚಾರಣೆಯ ಬಿಸಿ. ಬುರುಡೆ ತಂದಿದ್ದು ಯಾರು, ಕೊಟ್ಟಿದ್ದು ಯಾರು, ಎಲ್ಲಿತ್ತು, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ಗೆ ಪ್ರಶ್ನೆಗಳನ್ನ ಹಾಕ್ತಿದ್ದಾರೆ. ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ವಿಠಲ್ ಗೌಡ, ಸೌಜನ್ಯ ಮಾವ, ಬಂಗ್ಲಗುಡ್ಡ ಸ್ಪಾಟ್ ನಂಬರ್ 11A ನಿಂದ ಬುರುಡೆಯನ್ನ ತಂದಿದ್ದಾಗಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ವಿಠಲ್ ಗೌಡ ಹೇಳಿದ್ರು. ಅವರ ಜೊತೆಗೆ ಒಬ್ಬ ವ್ಯಕ್ತಿ ಪ್ರದೀಪ್ ಅಂತ ಹೇಳಿ ಆತನು ಕೂಡ ಹೋಗಿದ್ದ. ಅದಾದ್ಮೇಲೆ ಆ ಬುರುಡೆಯನ್ನ ತಂದ ನಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ರನ್ನ ವಿಠಲ್ ಗೌಡ ಸಂಪರ್ಕ ಮಾಡ್ತಾರೆ. ಚಿನ್ನಯ್ಯನ ಪರಿಚಯ ಮುಂಚೆನೇ ಇತ್ತು ವಿಠಲ್ ಗೌಡ ಅವರಿಗೆ. ಹಾಗಾಗಿ ಆತನ ಜೊತೆಗೆ ಮುಂಚೆನೇ ಪ್ಲಾನ್ ಆಗಿತ್ತು. ತಮ್ಮ ಪ್ಲಾನ್ ಹೇಗಿದೆ ಅನ್ನೋದನ್ನ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಯಾರ್ಯಾರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ಎಸ್ಐಟಿ ಮುಂದೆ ವಿಠಲ್ ಗೌಡ ಹೇಳಿದ್ರು. ಅವರು ಹೇಳಿದಂತಹ ಮಾಹಿತಿಯನ್ನ ಆಧರಿಸಿ ಇದೀಗ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಗಿರೀಶ್ ಮತ್ತೆ ಜಯಂತ್ಗೆ. ಹಾಗೆಯೇ ಎಸ್ಐಟಿ ಕಚೇರಿಗೆ ಇಬ್ಬರು ಯೂಟ್ಯೂಬರ್ಗಳು ಹಾಜರಾಗಿದ್ದಾರೆ. ಅಭಿಷೇಕ್ ಮತ್ತು ಕೇರಳದ ಮನಾಫ್ ಇಬ್ರು ಕೂಡ ವಿಚಾರಣೆಗೆ ಬಂದಿದ್ದಾರೆ. ಬುರುಡೆ ವಿಡಿಯೋ ಅಪ್ಲೋಡ್ ಸಂಬಂಧ ಮನಾಫ್ ಎನ್ಕ್ವೈರಿ. ನಿನ್ನೆಯಷ್ಟೇ ಇಬ್ಬರಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಇನ್ನು ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನ ಕೊಟ್ಟು 5ನೇ ತಾರೀಕಿಗೆ ವಿಚಾರಣೆಗೆ ಬರಬೇಕಿತ್ತು ಮನಾಫ್. ಆದರೆ ಸಮಯಾವಕಾಶವನ್ನ ತೆಗೆದುಕೊಂಡು ಇವತ್ತು ಸೋಮವಾರ ಹಾಜರಾಗ್ತೀನಿ ಅಂತ ಹೇಳಿದ್ರು. ಅಂತೆಯೇ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗೆಯೇ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್, ಆತನೂ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಎದುರಿಸುತ್ತಿದ್ದಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಒಂದು ಕಡೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ಗೆ ವಿಚಾರಣೆಯ ಬಿಸಿ ತಟ್ತಾ ಇದೆ, ಹಾಗೆಯೇ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಇನ್ನು ಎಷ್ಟು ಹೊತ್ತು ಈ ವಿಚಾರಣೆ ನಡೆಯುತ್ತೆ ಅಂತ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪೃಥ್ವಿ? ಮಧುಶ್ರೀ, ಇವತ್ತು SIT ಪೊಲೀಸ್ ಠಾಣೆ ಒಳಗಡೆ ಒಟ್ಟು 6 ಜನರ ವಿಚಾರಣೆ ನಡೀತಾ ಇರುವಂಥದ್ದು. ಅದರಲ್ಲಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಮತ್ತೆ ಉಳಿದಂತಹ ಯೂಟ್ಯೂಬರ್ಸ್ ಎಲ್ಲರೂ ಸೇರಿ ಒಟ್ಟು 6 ಜನ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಜಯಂತ್ ಅವರ ವಿಚಾರಣೆ ಒಂದು ಭಾಗದಲ್ಲಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಬುರುಡೆ ತಂದಂತ ಆರೋಪದಡಿಯಲ್ಲಿ ವಿಠಲ್ ಗೌಡ ಮತ್ತೆ ಪ್ರದೀಪ್ ಗೌಡ ಇವರ ವಿಚಾರಣೆ ನಡೀತಾ ಇರುವಂಥದ್ದು. ಮತ್ತೆ ಯೂಟ್ಯೂಬ್ಗಳು, ಕೇರಳದ ಯೂಟ್ಯೂಬರ್ ಆಗಿರುವಂತಹ ಮನಾಫ್ ಏನಿದ್ದಾನೆ ಆತ, ಮತ್ತೆ ಕರ್ನಾಟಕದ ಯೂಟ್ಯೂಬರ್ ಅಂದ್ರೆ ಯುನೈಟೆಡ್ ಮೀಡಿಯಾ ಅಂತ ಹೇಳಿ ಯೂಟ್ಯೂಬ್ ಅನ್ನ ಮಾಡ್ಕೊಂಡಿದ್ದಂತಹ ಅಭಿಷೇಕ್, ಹಾಸನದ ಮೂಲದ ಅಭಿಷೇಕ್. ಸೊ ಇವರೆಲ್ಲರ ವಿಚಾರಣೆ ಈಗ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಎಲ್ಲರ ವಿಚಾರಣೆ ಬೇರೆ ಬೇರೆ ಆಂಗಲ್ ನಲ್ಲಿ ನಡೀತಾ ಇದೆ. ಇಲ್ಲಿ ವಿಠಲ್ ಗೌಡನಿಗೆ ಬುರುಡೆಯನ್ನ ತಂದಂತಹ ವಿಚಾರ, ಮತ್ತೆ ಬುರುಡೆಯನ್ನ ಎಲ್ಲಿಂದ ತಂದೆ, ಮತ್ತೆ ಅಲ್ಲೆಲ್ಲೇ ಇನ್ನ ಯಾವ್ಯಾವ ಪಾರ್ಟ್ಸ್ ಅನ್ನ ಎಲ್ಲೆಲ್ಲಿ ಹೂತಾಕಿದೀಯಾ, ಮತ್ತೆ ಈ ಒಂದು ಬುರುಡೆಯನ್ನ ತರಲಿಕ್ಕೆ ಯಾರು ಹೇಳಿದ್ದು, ಮತ್ತೆ ಯಾರ್ಯಾರು ಬಂದಿದ್ರು, ಈ ಎಲ್ಲ ಆಂಗಲ್ಗಳಲ್ಲಿ ವಿಠಲ್ ಗೌಡ ಮತ್ತೆ ಪ್ರದೀಪ್ ಗೌಡನ ವಿಚಾರಣೆ ನಡೀತಾ ಇದ್ರೆ, ಸೊ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಜಯಂತ್ ಇಬ್ರು ವಿಚಾರಣೆ ಬೇರೆ ಆಂಗಲ್ ನಲ್ಲಿ ನಡೀತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಜಯಂತ್ ಮಟ್ಟಣ್ಣನವರ್ ನನಗೆ ಬುರುಡೆಯನ್ನ ಕೊಟ್ಟಿದ್ದು ಅಂತ ಹೇಳಿದ್ದ. ಸೊ ಮಟ್ಟಣ್ಣನವರ್ ಆ ಬುರುಡೆಯನ್ನ ವಿಠಲ್ ಗೌಡ ಕೊಟ್ಟಿದ್ದು ಅಂತ ಹೇಳಿದ್ದಂಥದ್ದು. ಸದ್ಯಕ್ಕೆ ವಿಠಲ್ ಗೌಡ ವಾಪಸ್ ಮಟ್ಟಣ್ಣನವರೇ ಈ ಒಂದು ಬುರುಡೆಯನ್ನ ಎಲ್ಲಾದ್ರೂ ಒಂದು ಬುರುಡೆ ಇದ್ರೆ ತಗೊಂಡ್ ಬಾ ಅಂತ ಹೇಳಿದ್ದ ಅಂತ ಹೇಳಿ ಯಾರು ವಿಠಲ್ ಗೌಡನೇ ಈಗ ಹೇಳಿರುವಂತದ್ದು. ಬಂಗ್ಲಗುಡ್ಡೆಯಲ್ಲಿ ಈ ಒಂದು ಬುರುಡೆಯನ್ನ ಕಳೆದ 1 ವರ್ಷದ ಹಿಂದೆನೆ ಕೂಡ ತಂದಿದ್ದೆ ಅಂತ ಮಾಹಿತಿಯನ್ನ ಬಿಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಯೂಟ್ಯೂಬರ್ ಮನಾಫ್, ಏನು ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ ಏನಿದ್ದಾನೆ ಆತನ ವಿಚಾರಣೆ ಈಗ ನಡೀತಾ ಇರುವಂತದ್ದು. FSL ತಂಡದ ಸೋಕೋ ಟೀಮ್ ಕೂಡ ಅಲ್ಲಿಗೆ ಆಗಮಿಸಿದೆ. ಸೋಕೋ ಟೀಮ್ನವರು ಈ ಯೂಟ್ಯೂಬರ್ಗಳ ಅವ್ರ ಹತ್ರ ಇದ್ದಂತಹ, ಅವರು ಬಳಸಿದಂತಹ ಯೂಟ್ಯೂಬ್ ನಲ್ಲಿ ಆ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಳಸಿದಂತಹ ಲ್ಯಾಪ್ಟಾಪ್ ಮತ್ತೆ ಅವ್ರ ವಾಯ್ಸ್ ಸ್ಯಾಂಪಲ್ ಗಳನ್ನು ಕೂಡ ಎಲ್ಲವನ್ನು ಪಡಿತಾ ಇದ್ದಾರೆ. ಒಟ್ಟಾರೆ ಈಗ 6 ಜನರ ವಿಚಾರಣೆ ಇವತ್ತು SIT ಕಚೇರಿಯಲ್ಲಿ ನಡೀತಾ ಇದೆ. ಇನ್ನು ರಾತ್ರಿವರೆಗೂ ಕೂಡ ಇದು ನಡೆಯುತ್ತೆ. ಮಧುಶ್ರೀ, ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ.